ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುವ ವಿವರಣೆಗಳು ತುಂಬಾ ಸೊಗಸಾಗಿದ್ದು, ಅವರ ವ್ಯಕ್ತಿತ್ವದ ಒಳಗಿನ ಮತ್ತು ಹೊರಗಿನ ಸೌಂದರ್ಯವನ್ನು ಸಮಾನವಾಗಿ ಚಿತ್ರಿಸುತ್ತವೆ. ಈ ನಕ್ಷತ್ರವು ಮಿಥುನ ಮತ್ತು ಕಟಕ ರಾಶಿಗಳ ವ್ಯಾಪ್ತಿಯಲ್ಲಿ ಬಂದು, ಇದರ ಅಧಿಪತಿ ಗುರು ಬೃಹಸ್ಪತಿ ಆಗಿರುವುದರಿಂದ ಈ ನಕ್ಷತ್ರದ ಸ್ತ್ರೀಯರಲ್ಲಿ ಸಹಜವಾಗಿ ಒಂದು ದೈವಿಕ ಕಳೆ, ಮೃದುವಾದ ಸ್ವಭಾವ ಮತ್ತು ಜ್ಞಾನಪೂರ್ಣ ಮನೋಭಾವ ಕಾಣಿಸಿಕೊಳ್ಳುತ್ತದೆ. ಅವರ ಜೀವನದಲ್ಲಿ ಶಾಂತಿ, ಸಮತೋಲನ ಮತ್ತು ಆತ್ಮೀಯತೆ ಪ್ರಮುಖ ಪಾತ್ರ ವಹಿಸುತ್ತವೆ. ಪುನರ್ವಸು ನಕ್ಷತ್ರದ ಸ್ತ್ರೀಯರ ದೈಹಿಕ ಸೌಂದರ್ಯವು ವಿಶೇಷವಾಗಿ ಗಮನ ಸೆಳೆಯುವಂತಹದ್ದು. ಇವರ ಮುಖ ಸಾಮಾನ್ಯವಾಗಿ ಗುಂಡಾಗಿರಬಹುದು ಅಥವಾ ಸಮತೋಲನಯುತ ಆಕಾರ ಹೊಂದಿರುತ್ತದೆ, ಆದರೆ ಅದರಲ್ಲಿರುವ ಶಾಂತ ಮತ್ತು ಮೃದುವಾದ ಅಭಿವ್ಯಕ್ತಿ ಇತರರನ್ನು ಸುಲಭವಾಗಿ ಆಕರ್ಷಿಸುತ್ತದೆ. ಇವರ ಮುಖದಲ್ಲಿ ಕಾಣುವ ಸೌಮ್ಯತೆ ಮತ್ತು ಮೃದುವಾದ ನಗು ಇವರ ವ್ಯಕ್ತಿತ್ವದ ಒಳಗಿನ ಒಳ್ಳೆಯತನವನ್ನು ಪ್ರತಿಬಿಂಬಿಸುತ್ತದೆ. ಪರಾಶರ ಮುನಿಗಳ ಜ್ಯೋತಿಷ್ಯದ ಪ್ರಕಾರ ಈ ನಕ್ಷತ್ರವು ಕೆನ್ನೆಗಳನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಇವರ ಕೆನ್ನೆಗಳು ಮೃದುವಾಗಿ, ಆಕರ್ಷಕವಾಗಿ ಕಾಣುತ್ತವೆ ಎಂದು ನಂಬಲಾಗುತ್ತದೆ. ದೇಹದ ವಿನ್ಯಾಸದ ದೃಷ್ಟಿಯಿಂದ ನೋಡಿದರೆ ಇವರ ಎದೆ ಭಾಗವು ಸಮತೋಲನವಾಗಿದ್ದು ಆಕರ್ಷಕವಾಗಿರುತ್ತದೆ. ಮಧ್ಯಮ ಗಾತ್ರದ ನಡುವು ಮತ್ತು ಸುಂದರವಾದ ಸೊಂಟವು ಅವರ ದೇಹದ ರೂಪವನ್ನು ಮತ್ತಷ್ಟು ಚೆಲುವಾಗಿಸುತ್ತದೆ. ಇವರ ಕೈಗಳು ಉದ್ದವಾಗಿದ್ದು ಚಲನೆಗಳಲ್ಲಿ ಸಹ ಒಂದು ಶಿಷ್ಟತೆ ಮತ್ತು ಸೌಂದರ್ಯವನ್ನು ತರುತ್ತವೆ. ಸಾಮಾನ್ಯವಾಗಿ ಇವರ ಎತ್ತರ ಮಧ್ಯಮವಾಗಿದ್ದು ಮೈಕಟ್ಟು ಸಮತೋಲನದಿಂದ ಕೂಡಿರುತ್ತದೆ. ಇದು ಇವರನ್ನು ನೈಸರ್ಗಿಕವಾಗಿ ಮನಮೋಹಕವಾಗಿ ತೋರಿಸುತ್ತದೆ. ಆದರೆ ಇವರ ಸೌಂದರ್ಯ ಕೇವಲ ದೇಹದ ರೂಪದಲ್ಲಿ ಮಾತ್ರ ಸೀಮಿತವಾಗಿರುವುದಿಲ್ಲ, ಅದು ಅವರ ಸ್ವಭಾವ ಮತ್ತು ನಡೆನುಡಿಗಳಲ್ಲಿಯೂ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಗುರು ಗ್ರಹದ ಪ್ರಭಾವದಿಂದ ಇವರು ದಯಾಳು, ಸಹಾನುಭೂತಿಯುತ ಮತ್ತು ಜ್ಞಾನಪೂರ್ಣ ಮನಸ್ಸುಳ್ಳವರಾಗಿರುತ್ತಾರೆ. ಇತರರ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಗುಣ ಇವರಲ್ಲಿ ಸಹಜವಾಗಿಯೇ ಇರುತ್ತದೆ. ಇವರ ಮಾತುಗಳಲ್ಲಿ ಮೃದುವು, ನಡೆನುಡಿಯಲ್ಲಿ ವಿನಯ ಮತ್ತು ವರ್ತನೆಯಲ್ಲಿ ಶಾಂತಿ ಇರುತ್ತದೆ. ಈ ಗುಣಗಳು ಇವರನ್ನು ಎಲ್ಲರಿಗೂ ಹತ್ತಿರವಾಗುವಂತೆ ಮಾಡುತ್ತವೆ. ಇವರಲ್ಲಿ ಒಂದು ರೀತಿಯ ಆತ್ಮೀಯತೆ ಮತ್ತು ಹೃದಯಸ್ಪರ್ಶಿ ಸ್ವಭಾವ ಕಂಡುಬರುತ್ತದೆ. ಇದು ಕುಟುಂಬ ಮತ್ತು ಸಮಾಜದಲ್ಲಿ ಇವರಿಗೆ ವಿಶಿಷ್ಟ ಸ್ಥಾನವನ್ನು ತಂದುಕೊಡುತ್ತದೆ. ಕುಟುಂಬ ಜೀವನದಲ್ಲಿ ಪುನರ್ವಸು ನಕ್ಷತ್ರದ ಸ್ತ್ರೀಯರು ತುಂಬಾ ವಿಧೇಯರಾಗಿರುತ್ತಾರೆ. ಅವರು ತಮ್ಮ ಪೋಷಕರನ್ನು ಬಹಳ ಗೌರವದಿಂದ ನೋಡುತ್ತಾರೆ ಮತ್ತು ಅವರ ಸಲಹೆಗಳನ್ನು ಪಾಲಿಸಲು ಪ್ರಯತ್ನಿಸುತ್ತಾರೆ. ಶಿಕ್ಷಕರಿಗೂ ಅವರು ಹೆಚ್ಚಿನ ಗೌರವ ನೀಡುತ್ತಾರೆ, ಏಕೆಂದರೆ ಜ್ಞಾನವನ್ನು ಅವರು ಅತ್ಯಂತ ಮೌಲ್ಯಯುತವೆಂದು ಪರಿಗಣಿಸುತ್ತಾರೆ. ಕುಟುಂಬದ ಬಾಂಧವ್ಯವನ್ನು ಕಾಪಾಡಿಕೊಳ್ಳುವುದು ಇವರಿಗೆ ಮುಖ್ಯವಾಗಿದ್ದು, ಸಂಬಂಧಗಳನ್ನು ಮೌಲ್ಯಮಯವಾಗಿ ನೋಡುತ್ತಾರೆ. ಸ್ನೇಹಿತರ ಜೊತೆ ಸಹ ಇವರು ನಿಷ್ಠಾವಂತರಾಗಿದ್ದು, ತಮ್ಮ ಹೃದಯಪೂರ್ವಕ ನಡವಳಿಕೆಯಿಂದ ಉತ್ತಮ ಸಂಬಂಧಗಳನ್ನು ಕಟ್ಟಿಕೊಳ್ಳುತ್ತಾರೆ. ವೈವಾಹಿಕ ಜೀವನದ ವಿಷಯದಲ್ಲಿ ಜ್ಯೋತಿಷ್ಯ ಶಾಸ್ತ್ರವು ಕೆಲವು ಸವಾಲುಗಳ ಸಾಧ್ಯತೆಯನ್ನು ಸೂಚಿಸುತ್ತದೆ. ಇವರ ಜೀವನ ಸಂಗಾತಿಯೊಂದಿಗೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಅಥವಾ ಸಣ್ಣ ಸಮಸ್ಯೆಗಳು ಎದುರಾಗಬಹುದು, ಆದರೆ ಇವುಗಳನ್ನು ಸಹನೆ, ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಮತ್ತು ಸಮತೋಲನದ ಮೂಲಕ ಸುಧಾರಿಸಬಹುದು. ಕೆಲ ಸಂದರ್ಭಗಳಲ್ಲಿ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿಯೂ ಜಾಗರೂಕತೆ ಅಗತ್ಯವಾಗಬಹುದು, ವಿಶೇಷವಾಗಿ ಮಾನಸಿಕ ಅಥವಾ ಭಾವನಾತ್ಮಕ ಬೆಂಬಲ ನೀಡುವುದು ಮುಖ್ಯವಾಗುತ್ತದೆ. ಪುನರ್ವಸು ನಕ್ಷತ್ರದ ಸ್ತ್ರೀಯರು ಸಹಜವಾಗಿ ದಯಾಳು ಮತ್ತು ಸಹಾಯಕ ಸ್ವಭಾವ ಹೊಂದಿರುವುದರಿಂದ ಇಂತಹ ಸಂದರ್ಭಗಳಲ್ಲಿ ಅವರು ತಮ್ಮ ಸಂಗಾತಿಗೆ ಬೆಂಬಲವಾಗಿ ನಿಂತು ಸಂಬಂಧವನ್ನು ಬಲಪಡಿಸಲು ಪ್ರಯತ್ನಿಸುತ್ತಾರೆ. ಇವರ ಸಂಗಾತಿಯೂ ಸಹ ಹಿರಿಯರನ್ನು ಗೌರವಿಸುವ ಗುಣ ಹೊಂದಿರುವುದರಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಒಗ್ಗಟ್ಟು ಹೆಚ್ಚಾಗುತ್ತದೆ. ಪುನರ್ವಸು ಎಂಬ ಪದದ ಅರ್ಥವೇ ಮತ್ತೆ ಬೆಳೆಯುವುದು ಅಥವಾ ಪುನಃ ಪ್ರಾರಂಭಿಸುವುದು ಎಂಬುದಾಗಿದೆ. ಇದೇ ಗುಣ ಈ ನಕ್ಷತ್ರದ ಸ್ತ್ರೀಯರ ಜೀವನದಲ್ಲಿಯೂ ಸ್ಪಷ್ಟವಾಗಿ ಕಾಣುತ್ತದೆ.
ಸಂಕಷ್ಟಗಳು ಎದುರಾದರೂ ಅವರು ಅವುಗಳನ್ನು ಧೈರ್ಯದಿಂದ ಎದುರಿಸಿ ಮತ್ತೆ ಹೊಸ ಶಕ್ತಿಯಿಂದ ಮುಂದೆ ಸಾಗುವ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರಲ್ಲಿ ಸದಾ ಧನಾತ್ಮಕ ಚಿಂತನೆ ಮತ್ತು ನಂಬಿಕೆ ಇರುತ್ತದೆ. ಇದು ಜೀವನದ ಏರುಪೇರುಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ. ಒಟ್ಟಿನಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ ಸ್ತ್ರೀಯರು ದೈಹಿಕ ಸೌಂದರ್ಯ, ಸೌಮ್ಯ ಸ್ವಭಾವ, ಜ್ಞಾನ ಮತ್ತು ಆತ್ಮೀಯತೆಯ ಸಮನ್ವಯವಾಗಿದ್ದಾರೆ. ಅವರ ಜೀವನದಲ್ಲಿ ಸವಾಲುಗಳಿದ್ದರೂ ತಮ್ಮ ಧೈರ್ಯ, ಸಹನೆ ಮತ್ತು ದಯಾಳು ಮನಸ್ಸಿನಿಂದ ಅವುಗಳನ್ನು ಜಯಿಸುವ ಶಕ್ತಿ ಇವರಲ್ಲಿದೆ. ಇವರ ವ್ಯಕ್ತಿತ್ವವು ಕೇವಲ ಅವರ ಕುಟುಂಬದಲ್ಲಷ್ಟೇ ಅಲ್ಲ, ಸಮಾಜದಲ್ಲಿಯೂ ಒಳ್ಳೆಯ ಪ್ರಭಾವವನ್ನು ಮೂಡಿಸುತ್ತದೆ ಮತ್ತು ಇತರರಿಗೆ ಪ್ರೇರಣೆಯಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.